ನಾವು ಪ್ರಕಾಶ್ ಉಳ್ದಾನೆ ರಾಮದುರ್ಗ ತಾಲೂಕಾ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಮತ್ತು ನೆಕರ್ಪೇಟೆಯಿಂದ ಪ್ರಮುಖ ಮುಖಂಡರುಗಳು. ಈಗ ನಾವು ಏನಪ್ಪ ಅಂತಂದರೆ ನಮ್ಮ ವಿಜಯ ನಾಯಕ್ ಅವರು ಹಮ್ಮಿಕೊಂಡಂಥ ಈ ವಿಜಯ ಸೇನಾ ಸಮಿತಿ ವತಿಯಿಂದ ಈ ರಾಮದುರ್ಗ ಟೌನ್ ಪೋಸ್ಟ್ ಆಫೀಸ್ ಇಲ್ಲ ಅದನ್ನು ಇಲ್ಲಿ ಹೆಡ್ ಪೋಸ್ಟಿಗೆ ಮರ್ಜ್ ಮಾಡೋ ಸಲುವಾಗಿ ಏನು ಮಾಡಿದ್ದಾರೆ, ಅವ್ರಿಗೆ ನಾವು ಸಂಪೂರ್ಣ ನಮ್ಮ ಬೆಂಬಲ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ನಮ್ಮ ಯಾಕಂದರೆ ಆ ಒಂದು ಪೋಸ್ಟ್ ಆಫೀಸಿಂದ ಭಾಳಷ್ಟು ಜನರಿಗೆ ಸಹಾಯ ಐತೆ. ನಮ್ಮ ನೇಕಾರಪೇಟೆಗೆ ಆಯ್ತು, ಅಲ್ಲಿ ಸುತ್ತಮುತ್ತ ದೊಡ್ಡಮಂಗಡಿ, ಆಮೇಲೆ ಚಿಂಚಗಂಡಿ ಗ್ರಾಮಸ್ಥರು ಮತ್ತು ಅಲ್ಲೆಲ್ಲ ಅಲ್ಲಿ ಯಾನಪೇಟೆ ಅಂತ ಎಲ್ಲ ನಾಗರಿಕರಿಗೆ ಭಾಳಷ್ಟು ಅನುಕೂಲ ಐತೆ. ಭಾಳಷ್ಟು ಜನರು ವೃದ್ಧರು ಮತ್ತು ಅಂಗವಿಕಲರು ಎಲ್ಲರೂ ಅಲ್ಲಿ ಪೆನ್ಷನ್ ಹಣ ಆಮೇಲೆ ನಾವು ಕೂಡ ಇಲ್ಲಿ ಪೋಸ್ಟ್ ಪಾರ್ಸಲ್ ಕೆಲಸ ಮಾಡ್ತೀವಿ. ನಾವು ಇಲ್ಲಿ ಉದಾಹರಣೆ ತಂದಿದ್ದೀವಿ. ಅದಕ್ಕೆ ಬಹಳಷ್ಟು ನಮಗೂ ಅನುಕೂಲ ಐತೆ, ಎಲ್ಲರಿಗೂ ಅನುಕೂಲ ಐತೆ. ಅದಕ್ಕೆ ದಯಮಾಡಿ ಅದನ್ನು ಆ ಪೋಸ್ಟ್ ಆಫೀಸಲ್ಲಿ ಇರಬೇಕು, ಇಲ್ಲಿ ಮರ್ಜ್ ಆಗಬಾರ್ದು. ನಮ್ಮ ವಿಜಯ ಸೇನಾ ಸಮಿತಿಯವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿನಯ್ ಚಂದ್ರಿಗೆ ಅವರು ಏನು ನಂಬ್ಕೊಳಲ್ಲ, ಇವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಐತೆ. ನಮ್ಮ ನೇಕಾರಪೇಟೆ ವತಿಯಿಂದ ಆಯ್ತು, ನಮ್ಮ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಆಯ್ತು, ಅವರಿಗೆ ನಾವು ಸಂಪೂರ್ಣ ಬೆಂಬಲ ಐತಿ. ಮತ್ತು ಅವರು ಇದು ಹೋರಾಟ ಎಲ್ಲಿ ಮಠ ಅಂತಂದ್ರೆ ಆ ಪೋಸ್ಟ್ ಆಫೀಸ್ ಸ್ಥಳಾಂತರ ಅದು ಕ್ಯಾನ್ಸಲ್ ಆಗಬೇಕು, ಅಲ್ಲಿ ಆಗುಮಠ ನಮ್ಮದು ಹೋರಾಟ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಆವತ್ತು. ಅದಕ್ಕೆ ಇದು ಆಗಲಿ. ಮತ್ತು ಈಗ ಅಧಿಕಾರಿಗಳು ಪೋಸ್ಟ್ ಆಫೀಸಿನ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ನಮ್ಗೆ ಹೇಳಿದ್ದಾರೆ, ಅವರು ಕೂಡ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದಕ್ಕೆ ನಾವು ಆದಷ್ಟು ಅವರನ್ನು ಇಲ್ಲಿ ಕರೆಸಂತೂ ಹೇಳಿದ್ದೀವಿ, ಅದು ಯಶಸ್ವಿ ಆಗ್ತದಂತ ನಮಗೆ ಭರವಸೆ ಐತಿ. ಧನ್ಯವಾದ, ನಮಸ್ಕಾರ. ಹೇಳಿ. ಈಗ ರಾಮದುರ್ಗದ ಜನತೆಗೆ ಎಲ್ಲರಿಗೂ ಗುರುತಿದ್ದ ಪ್ರಕಾರ ಮುನ್ಸಿಪಾಲಿಟಿ ಪ್ರಾಂಗಣದಲ್ಲಿರ್ತಕ್ಕಂತಹ ಒಂದು ಅಂಚೆ ಕಚೇರಿ ಎಲ್ಲರಿಗೂ ಅತ್ಯಂತ ಸೂಕ್ತವಾದಂಥ ಅನುಕೂಲವಾದಂಥ ಸ್ಥಳ. ಅಲ್ಲಿ ಅಂಚೆ ಕಚೇರಿ ಇರುವುದರಿಂದ ಯಾರಿಗೂ ಅನಾನುಕೂಲತೆ ಅನ್ನೋದಿಲ್ಲ. ಅನುಕೂಲಗಳ ಹೆಚ್ಚಿರೋ ಕಾಲಕ್ಕೆ ಅನಾವಶ್ಯಕವಾಗಿ ಈಗ ಆ ಅಂಚೆ ಕಚೇರಿಯನ್ನು ಬಂದ್ ಮಾಡಿ ಅದನ್ನು ಮುಖ್ಯ ಅಂಚೆ ಕಚೇರಿಗೆ ವಿಲೀನಗೊಳಿಸ್ಬೇಕನ್ನುವಂಥ ಒಂದು ಈ ನಿರ್ಧಾರ ಯಾರ್ದು ಏನು ಗೊತ್ತಾಗ್ತಾ ಇಲ್ಲ. ಅನಾವಶ್ಯಕವಾಗಿ ಒಂದು ಅನುಕೂಲಕರವಾದಂಥ ಸ್ಥಾನದಲ್ಲಿ ಇದ್ದಂಥ ಈ ಅಂಚೆ ಕಚೇರಿಯನ್ನು ದಯವಿಟ್ಟು ಬಂದ್ ಮಾಡಲ್ದೆ ಅದು ಅಲ್ಲೇ ಇರುವಂಗ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ರಾಜಕೀಯ ಮುಖಂಡರುಗಳಿಗೆ ನಾನು ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ತೀನಿ.